ನಮಸ್ಕಾರ. ನಾನು ನಾಗರತ್ನ ವಿನಾಯಕ್ ಜೋಶಿ, ಹರಿಕೀರ್ತನ ಕಲಾವಿದೆ, ಹುಬ್ಬಳ್ಳಿ, ಕರ್ನಾಟಕ. ಇವತ್ತು ನಮ್ಮ ಹರಿದಾಸ ನೀವಣೆ ಗಣೇಶ ಭಟ್ಟ ಹರಿಕಥಾ ಅಕಾಡೆಮಿಯ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿ ಶರಣ್ಯ ರಾಘವೇಂದ್ರಾಚಾರ್ಯ ಅವರು ಮುದ್ರಿಕಾ ಪ್ರದಾನ ಎನ್ನುವಂತಹ ಹನುಮಂತನ ಕಥಾನಕದ ಸ್ವಲ್ಪ ಭಾಗವನ್ನು ನಮ್ಮ ಪ್ರಾಕ್ಟೀಸ್ ಸೆಷನ್ನಲ್ಲಿ ನಿಮಗೆ ಮುಂದೆ ಪ್ರಸ್ತುತಪಡಿಸಲಿದ್ದಾಳೆ. ಶರಣ್ಯ ಕೋಡೂರು ನಿವಾಸಿಯಾಗಿದ್ದಾಳೆ. ನಮ್ಮ ತಂದೆ ಹರಿದಾಸ ನೀವಣೆ ಗಣೇಶ ಭಟ್ರು ನೀವಣೆ ಎನ್ನುವ ಊರಿನಲ್ಲಿ ಹುಟ್ಟಿ ಬೆಳೆದವರಾದರೂ ಕೂಡ ಕೋಡೂರಿನಲ್ಲಿ ಬಂದು ನೆಲೆಸಿ ತಮ್ಮ ಹರಿಕಥೆಯ ಒಂದು ಕಾರ್ಯಾಗಾರವನ್ನೆಲ್ಲ ಆರಂಭಿಸಿದರು. ಆದ್ದರಿಂದ ಇವಳು ಕೋಡೂರಿನ ವಿದ್ಯಾರ್ಥಿನಿಂದ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಶರಣ್ಯ ತಮ್ಮ ಮುಂದೆ ಮುದ್ರಿಕಾ ಪ್ರದಾನದ ಒಂದು ಭಾಗವನ್ನು ಪ್ರಸ್ತುತಪಡಿಸ್ತಾ ಇದ್ದಾಳೆ. ಇನ್ನು ಕಲಿತಾ ಇದ್ದಾಳೆ. ಅವಳಿಗೆ ಎಲ್ಲರ ಆಶೀರ್ವಾದ ಇರಲಿ. ಗಿರಿಗೆ ಕಾಲಿಕ್ಕೆ ಮರುತ ಸುತನು ಮೆಂಶರದಿಯ ಲಂಘಿಸೆ ಆಗಸಕೆ ಇರದ ಜಿಗಿಯ ತಾನುರು ಪರಾಕ್ರಮದಿ ನಡುವಿದು ಕಂಪಿಸಿತು. ಗಿರಿಗೆ ಕಾಲಿಕ್ಕೆ ಮರುತ ಸುತನು ಮೆಂಶರದಿಯ ಲಂಘಿಸೆ ಆಗಸಕೆ ಇರದ ಜಿಗಿಯ ತಾನುರು ಪರಾಕ್ರಮದಿ ನಡುಗಿತು ಭೂಮಿ ಕಂಪಿಸಿತು. ಶ್ರೀರಾಮಚಂದ್ರ ಪ್ರಭು ತಮ್ಮನಾದ ಲಕ್ಷ್ಮಣನೊಂದಿಗೆ ಪತ್ನಿಯಾದ ಸೀತಾದೇವಿಯೊಂದಿಗೆ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾನನದಲ್ಲಿ ವಾಸವಾಗಿದ್ದಾನೆ. ಪಂಚವಟಿಯಲ್ಲಿದ್ದಾಗ ಪರಮ ಮಂಗಳೆಯಾದ ಸೀತಾದೇವಿಯನ್ನು ದುಷ್ಟನಾದ ರಾವಣ ಧೂರ್ತತನದಿಂದ ಅಪಹರಿಸಿದ್ದಾನೆ. ಸೀತಾನ್ವೇಷಣೆಗಾಗಿ ಸುಗ್ರೀವನ ಸಹಾಯವನ್ನು ಪಡೆದು ಎಲ್ಲಾ ಕಪಿಗಳನ್ನು 4 ವಿಭಾಗ ಮಾಡಿ 4 ದಿಕ್ಕುಗಳಿಗೆ ಕಳಿಸಿದ್ದಾರೆ. ದಕ್ಷಿಣ ಸಮುದ್ರದ ತಟದಲ್ಲಿ ಅಂಗದ ಹನುಮಂತ ಜಾಂಬವಂತನೊಂದಿಗೆ ಕಪಿ ಸೇನೆ ನೆರೆದಿದೆ. ಜಟಾಯುವಿನ ಅಣ್ಣನಾದ ಸಂಪಾತಿಯಿಂದ ಅವರಿಗೆ ತಿಳಿದಿದೆ ಸೀತಾದೇವಿ ಲಂಕೆಯಲ್ಲಿದ್ದಾಳೆ ಎಂದು. ಸಮುದ್ರೋಲ್ಲಂಘನ ಮಾಡಿ ಸೀತಾದೇವಿಯನ್ನು ಅನ್ವೇಷಣೆ ಮಾಡಿ ಶ್ರೀರಾಮಚಂದ್ರನಿಗೆ ಗುರುತು ತಂದು ಕೊಡಬೇಕಿದೆ. 100 ಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನು ಲಂಘಿಸಿ ರಾಮ ಕಾರ್ಯವನ್ನು ಸಾಧಿಸಲು ಹನುಮಂತ ಸಿದ್ಧನಾಗಿ ಬೃಹದಾಕಾರವಾಗಿ ಬೆಳೆದು ನಿಂತಿದ್ದಾನೆ. ಅತೀತ ಭುಜಬಲ ತ್ರಿಪುರ ಜಯ ಜಯ ಹನುಮಂತ ಹನುಮಂತ ಅತುಲ ಪರಾಕ್ರಮಿ ಬಳಿರೆ ಬಾಪುರೆ ಹನುಮಂತ ಹನುಮಂತ ಅಚಲ ಮನಸ್ಕನೆ ವಿಜಿತ ಇಂದ್ರಿಯನೆ ಹನುಮಂತ ಹನುಮಂತ ಚಾರು ಚರಿತ್ರನೆ ಮೇರು ಗಾತ್ರನೆ ಹನುಮಂತ ಹನುಮಂತ ಅತೀತ ಭುಜಬಲ ತ್ರಿಪುರ ಜಯ ಜಯ ಹನುಮಂತ ಹನುಮಂತ ಅತುಲ ಪರಾಕ್ರಮಿ ಬಳಿರೆ ಬಾಪುರೆ ಹನುಮಂತ ಹನುಮಂತ ಅಚಲ ಮನಸ್ಕನೆ ವಿಜಿತ ಇಂದ್ರಿಯನೆ ಹನುಮಂತ ಹನುಮಂತ ಚಾರು ಚರಿತ್ರನೆ ಮೇರು ಗಾತ್ರನೆ ಹನುಮಂತ ಹನುಮಂತ. ದೇವತೆಗಳೆಲ್ಲ ಸ್ತುತಿಸುತ್ತಿದ್ದಾರೆ, ನಭದಿಂದ ಪುಷ್ಪವೃಷ್ಟಿಗೈಯುತ್ತಿದ್ದಾರೆ. ಆಗ ಹನುಮಂತ ಅತ್ಯಂತ ಉತ್ಸಾಹದಿಂದ ಮೇಘ ಗಂಭೀರವಾದ ಧ್ವನಿಯಿಂದ ಜೈ ಶ್ರೀರಾಮ್ ಎಂದು ಗರ್ಜಿಸಿ ಮಹೇಂದ್ರ ಪರ್ವತವನ್ನು ತನ್ನ ಕೈಯಿಂದ ಘಟಿಸಿದ್ದಾನೆ. ಇವನು ಪರಾಕ್ರಮದಿಂದ ಗುದ್ದಿದ ರಭಸಕ್ಕೆ ಮಹೇಂದ್ರ ಪರ್ವತದಲ್ಲಿರುವ ಎಲ್ಲ ವೃಕ್ಷಗಳಿಂದ ಹೂಗಳು ಉದುರಿ ಮಹೇಂದ್ರ ಪರ್ವತವನ್ನೇ ಮುಚ್ಚಿಬಿಟ್ಟಿವೆ. ಆ ಕ್ಷಣಕ್ಕೆ ಇದೇನು ಮಹೇಂದ್ರ ಪರ್ವತವೋ ಅಥವಾ ಹೂವಿನ ಬೆಟ್ಟವೋ ಎನ್ನುವ ಹಾಗೆ ಪರ್ವತವು ಕಂಗೊಳಿಸುತ್ತಿದೆ. ತನ್ನ ಪಾದಗಳಿಂದ ಮಹೇಂದ್ರ ಪರ್ವತನೊಮ್ಮೆ ಒತ್ತಿ ಮೇಲೆ ಜಿಗಿದಿದ್ದಾನೆ ಹನುಮಂತ. ತದಾನಿ ಉದನ್ಮದುಲ್ಲಂಘನ ದುರದರ ನಿಹಿತ ಶರಣ ನಿಷ್ಪೀಡನಂ ಸೋಡುಂ ಅಕ್ಷಮಕ್ಷ್ಮಾಭೃದೇಶೋ ನಿಶೇಷ ನಿಸ್ಸರನ್ ನಿರ್ಜರೌಗತಯ ನಿರಂತರ ನಿಷ್ಪತತ್ ಭಾಷ್ಪವರ್ಷಃ ಇವ ಇತಸ್ತತಃ ವಿತತ ಜೀಮೂತ ವೃಂದತಯ ಪಾರಿಪ್ಲವ ಶಿಥಿಲ ಧಮ್ಮಿಲ್ಲಃ ಇವ ಸಂತ್ರಸ್ಯಮಾನ ಕುಂಜರ ಯೂತತಯ ಸಂಜಾತಶ್ವಯತುರಿವ ತಕ್ಷಣ ಪ್ರಬುದ್ಧ ಕಂಠೀರವ ಮುಖರಿತ ಕಂದರತಯ ಕೃತಾಕ್ರಂದ ಇವ ನಿಬೀರೀಸ ನಿಸೃಪ ಸರೀಸೃಪತಯ ನಿರ್ಗಲಿತಾಂತ್ರಮಾಲ ಇವ. ಹನುಮಂತನು ಮಹೇಂದ್ರ ಪರ್ವತವನ್ನು ತುಳಿದು ಆಕಾಶಕ್ಕೆ ಜಿಗಿದಾಗ ಅತುಲ ಪರಾಕ್ರಮಿಯಾದ ಹನುಮಂತನು ಪದಾಘಾತದಿಂದ ಮಹೇಂದ್ರ ಪರ್ವತದಲ್ಲಿರುವ ಸರೋವರಗಳು ಒಮ್ಮೆಲೆ ಮೇಲುಕ್ಕಿ ಚಿಮ್ಮಿ ಪರ್ವತದ ಮೇಲೆ ತುಳುಕಿದಾಗ ಇವನ ಪದಾಘಾತದ ತೀವ್ರತೆಯನ್ನು ಸಹಿಸಲಾರದೆ ಮಹೇಂದ್ರ ಪರ್ವತವು ಕಣ್ಣೀರು ಕರೆಯುತ್ತಿದೆಯೋ ಎಂಬಂತೆ ಭಾಸವಾಗುತ್ತಿದೆ. ಪರ್ವತವು ಮೇಲೆ ಜಿಗಿದ ರಭಸಕ್ಕೆ ಮೇಘಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಪರ್ವತದ ವಿಕರಾಳವಾದ ಕೇಶರಾಶಿ ಚದುರಿದಂತೆ ಭಾಸವಾಗುತ್ತಿದೆ.
ಪರ್ವತವು ಅಲ್ಲಾಡಿದ ರಭಸಕ್ಕೆ ಪರ್ವತದ ಮೇಲಿರುವ ಸಾವಿರಾರು ಆನೆಗಳು ಹೆದರಿ ಅತ್ತಿತ್ತ ದಿಕ್ಕು ಕಾಣದೆ ಚಲಿಸುತ್ತಿರುವಾಗ ಹನುಮಂತನ ಪದಾಘಾತದಿಂದ ಪರ್ವತಕ್ಕೆ ಬುಗುಡು ಬಂದಂತೆ ಕಾಣಿಸುತ್ತಿದೆ. ಪರ್ವತದ ಬಿಲದಿಂದ ಹೊರಬಂದ ಸಾವಿರಾರು ಹಾವುಗಳು ಅತ್ತಿತ್ತ ಚಲಿಸುತ್ತಿರುವಾಗ ಹನುಮಂತನ ಪದಾಘಾತಕ್ಕೆ ಪರ್ವತದ ಕರುಳು ಹೊರಬಂದಂತೆ ಕಾಣಿಸುತ್ತಿದೆ. ಸೀತಾ ಅನ್ವೇಷಣೆಗಾಗಿ ಪರಮರಾಮ ಭಕ್ತನಾದ ಹನುಮಂತ ಶ್ರೀರಾಮನಾಮ ಸ್ಮರಣೆಯನ್ನು ಮಾಡುತ್ತಾ ನೇರವಾಗಿ ಆಗಸದಲ್ಲಿ ತೇಲುತ್ತಿರುವ ಗರುಡನಂತೆ ಶರವೇಗದಿಂದ ಚಲಿಸುತ್ತಿದ್ದಾನೆ. ಶ್ರೀರಾಮದ ಶರತೆ ಪಾಲಿಸು ಪ್ರಭು, ಶ್ರೀರಾಮದ ಶರತೆ ನನ್ನ ಜೀವನದ ಸಾರಥಿ. ರಘುವರ ನಿನಗೆ ಅರ್ಪಿತವಯ್ಯ, ಜೀವನ ನಿನಗೆ ಸಮರ್ಪಿತವಯ್ಯ. ಅಣುರೇಣು ತೃಣದಾಷ್ಟ ಪರಿಪೂರ್ಣ ಶ್ರೀರಾಮ, ಗುಣಗಣ ಮಂಡಿತ ನಯನ ಮನೋವಿರಾಮ. ನೀಲಮೇಘ ಶ್ಯಾಮ ಜಗತ್ಪಾಲ ರಘುವಂಶ ಸೋಮ, ಶ್ರೀರಾಮದ ಶರತೆ ನನ್ನ ಜೀವನದ ಶ್ರೀರಾಮದ ಶರತೆ ಪಾಲಿಸು ಪ್ರಭು, ಶ್ರೀರಾಮದ ಶರತೆ ನನ್ನ ಜೀವನದ ತನು ಮನ ನಿನಗೆ ಅರ್ಪಿತವಯ್ಯ, ಜೀವನ ನಿನಗೆ ಸಮರ್ಪಿತವಯ್ಯ. ಅಣುರೇಣು ತೃಣದಾಷ್ಟ ಪರಿಪೂರ್ಣ ಶ್ರೀರಾಮ, ಗುಣಗಣ ಮಂಡಿತ ಮನೋವಿರಾಮ. ನೀಲಮೇಘ ಶ್ಯಾಮ ಜಗತ್ಪಾಲ ರಘುವಂಶ ಸೋಮ, ನೀಲಮೇಘ ಶ್ಯಾಮ ಜಗತ್ಪಾಲ ರಘುವಂಶ ಸೋಮ, ಶ್ರೀರಾಮದ ಶರತೆ ನಿನ್ನ ಜೀವನದ ಹನುಮಂತನ ಮೇಲಕ್ಕೆ ಹಾರಿದಾಗ ಮಹೇಂದ್ರ ಪರ್ವತದ ಕೆಲವೊಂದು ಪುಷ್ಪ ವೃಕ್ಷಗಳು ಬುಡ ಸಹಿತ ಕಿತ್ತು ಅವನೊಂದಿಗೆ ಹೊರಟಂತೆ ಅದನ್ನು ಕವಿ ವರ್ಣಿಸುತ್ತಾನೆ. ಮನೆಗೆ ಬಂದ ಅತಿಥಿಯನ್ನು ಬೀಳ್ಕೊಡಲು ಮನೆಯ ಮುಂಭಾಗದ ತನಕ ಹೋಗುವ ಗೃಹಸ್ಥನಂತೆ ಮಹೇಂದ್ರ ಪರ್ವತದ ಪುಷ್ಪ ವೃಕ್ಷಗಳು ಹನುಮಂತನನ್ನು ಬೀಳ್ಕೊಡಲು ಹೋಗಿ ಸಮುದ್ರಕ್ಕೆ ಬಿದ್ದಾಗ ಆ ವೃಕ್ಷಗಳ ಸುಂದರವಾದ ಶ್ವೇತ ಪುಷ್ಪಗಳು ನೀಲವಾದ ಸಾಗರದಲ್ಲಿ ತೇಲಿ ನಕ್ಷತ್ರದಂತೆ ಕಾಣಿಸಿದಾಗ ಆಕಾಶ ಮೇಲಿದೆಯೋ ಕೆಳಗಿದೆಯೋ ಎಂದು ದೇವತೆಗಳಿಗೂ ಭ್ರಮೆಯಾಯಿತಂತೆ. ನಮಸ್ಕಾರ. ನಾನು ನಾಗರತ್ನ ವಿನಾಯಕ್ ಜೋಶಿ, ಹರಿಕೀರ್ತನ ಕಲಾವಿದೆ, ಹುಬ್ಬಳ್ಳಿ. ನನ್ನ ಶಿಷ್ಯೆ ಶರಣ್ಯ ರಾಘವೇಂದ್ರ ಆಚಾರ ಕೋಡೂರು. ಇವಳು ನಮ್ಮ ತಂದೆ ಹರಿದಾಸ ನೇವಣೆ ಗಣೇಶ ಭಟ್ಟ ಹರಿಕಥಾ ಅಕಾಡೆಮಿಯ ಒಂದು ಅತ್ಯಂತ ಪ್ರೌಢವಾದಂಥ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಒಂದು ಪ್ರಯತ್ನ ಮಾಡಿದ್ದಾರೆ. ಲೋಪದೋಷಗಳಿದ್ದರೆ ಕ್ಷಮಿಸಿ ಅವಳನ್ನು ಆಶೀರ್ವದಿಸಿ. ನಮಸ್ಕಾರ.